ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡು ತಂದೆ. ನಾವೆಲ್ಲರೂ ನಿಮ್ಮ ಪಾದವನ್ನು ಹಿಡಿದಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಈ ವಿಡಿಯೋನ ಎಲ್ಲರೂ ನೋಡಬೇಕಾಗಿರೋ ವಿಚಾರ. ಯಾಕೆ ಅಂದರೆ, ಎಷ್ಟು ಜನಗಳು ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದ್ದಾರೆ. ಎಲ್ಲ ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ವಾಮಿ ಈ ಜೀವನನೇ ಬೇಜಾರಾಗಿಬಿಟ್ಟಿದೆ, ನನಗೆ ಜೀವನನೇ ಸಾಕಾಗೋಗ್ಬಿಟ್ಟಿದೆ. ಯಾಕೆ ಅಂತ ಕೇಳಿದಾಗ 30 ವರ್ಷ ಆಯಿತು, 20 ವರ್ಷ ಆಯಿತು, 25 ವರ್ಷ ಆಯಿತು, 10 ವರ್ಷ ಆಯಿತು, ಬರೀ ಕೋರ್ಟು ಅಂತ ಪರದಾಡ್ತಾ ಇದ್ದೀವಿ. ಇದಕ್ಕೆ ಮುಕ್ತಿ ಅನ್ನೋದೇ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಮುಕ್ತಿ ಇದೆ. ಯಾಕೆ ಮುಕ್ತಿ ಅನ್ನೋದಿದೆ ಅಂತ ಹೇಳಿದರೆ, ದಯವಿಟ್ಟು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಯೋಚನೆ ಮಾಡಿ. ಇವಾಗ ಏನು ನೀವು ಆಸ್ತಿಯನ್ನು ಬರ್ಸ್ಕೊಂಡಿದ್ದೀರಲ್ವ, ಯಾಕಂದರೆ ಅಣ್ಣ ತಮ್ಮಂದಿರು ಅಂದರೆ, ಇವಾಗ ಎಷ್ಟೋ ಜನಗಳು ತಾಯಿದ್ರು, ನಮ್ಮ ತಂದೆಯವರ ಆಸ್ತಿ ನಮ್ಮ ಚಿಕ್ಕಪ್ಪಂದರು ಬರ್ಸ್ಕೊಂಡಿದ್ದಾರೆ, ನಮ್ಮ ದೊಡ್ಡಪ್ಪಂದರು ಬರ್ಸ್ಕೊಂಡಿದ್ದಾರೆ, ನಮ್ಮ ಅಣ್ಣನ ಆಸ್ತಿ ಈ ಥರದಲ್ಲಿ ಬರ್ಸ್ಕೊಂಡಿದ್ದಾರೆ, ನನ್ನ ಅಕ್ಕ ಬರ್ಸ್ಕೊಂಡಿದ್ದಾರೆ, ತಂಗಿ ಬರ್ಸ್ಕೊಂಡಿದ್ದಾರೆ. ಇದಕ್ಕೆ ಏನು ಮಾಡಬೇಕು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇವಾಗ ನೀವೇನು ಬರ್ಸ್ಕೊಂಡಿದ್ದೀರಲ್ವ, ನೀವು ಬರ್ಸ್ಕೊಂಡಂಥ ವ್ಯಕ್ತಿಗಳಿಗೆ ನನ್ನ ಧ್ವನಿ ಮುಖಾಂತರದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ನೀವು ಸುರಕ್ಷಿತವಾಗಿ, ಕ್ಷೇಮವಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನಕ್ಕೊಂತ ಖುಷಿಯಾಗಿರ್ಬೋದು. ಆ ಖುಷಿ ಶಾಶ್ವತವಲ್ಲ. ದಯವಿಟ್ಟು ಈ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ನೀವೊಂದು ಸಾಯುವಂಥ ಸಂದರ್ಭದಲ್ಲಿ ನರಕ ಅನುಭವಿಸಿ ಸಾಯ್ತೀರ. ಮುಂದಿನ ಜನ್ಮ ಅನ್ನೋದಿತ್ತು ಅಂದರೆ ನೀವು ಮನುಷ್ಯನ ಜೀವಾಗಿ ಹುಟ್ಟುವುದಿಲ್ಲ. ಒಂದು ಹಲ್ಲಿನೋ, ಒಂದು ನಾಯಿನೋ ಮನುಷ್ಯನ ಜೀವನನೇ ಆಗಿ ಹುಟ್ಟಿದರೆ ಒಂದು ಕಣ್ಣಿರುವುದಿಲ್ಲ, ಒಂದು ಕಾಲಿರುವುದಿಲ್ಲ, ಒಂದು ಕೈ ಇರುವುದಿಲ್ಲ. ತುಂಬ ಕೆಟ್ಟ ಅಂದರೆ ವಿಚಿತ್ರವಾಗಿ ಹುಟ್ಟುತ್ತೀರ. ಆ ವಿಚಿತ್ರ ನಿಮ್ಮ ಯಾರಿಗೂ ಆ ಥರದಲ್ಲಿ ಆಗಿ ಹುಟ್ಟಬಾರ್ದು. ನೀವೆಲ್ಲರೂ ಹುಷಾರಾಗಿ, ಕ್ಷೇಮವಾಗಿ, ನಮಗೆ ಹಿಂಗೆ ಕೈ ಕಾಲು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ಹುಟ್ಟಬೇಕು ಅನ್ನುವುದೇ ನನ್ನ ಆಸೆ. ಒಂದು ಯೋಚನೆ ಮಾಡಿ. ಎಲ್ಲ ನನ್ನ ಗುರು ಹಿರಿಯರಿಗೆ ಹೇಳ್ತಾ ಇರೋದು ಅಂದರೆ, ಗುರು ಹಿರಿಯರಂದರೆ ಎಲ್ಲ ನನ್ನ ತಾಯಿಂದಿರಿಗೆ ಏನೋ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಸ್ನೇಹಿತರಿಗೆ ಯಾಕೆ ನಾನು ಧ್ವನಿ ಮುಖಾಂತರ ತಿಳಿಸ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಇದನ್ನು ತಪ್ಪಾಗಿ ಯಾವತ್ತೂ ಅರ್ಥ ಮಾಡ್ಕೋಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ಒಂದು ಯೋಚನೆ ಮಾಡಿ. ಒಂದೇ ಒಂದು ಯೋಚನೆ. ನೀವು ಚಿಕ್ಕ ವಯಸ್ಸಲ್ಲಿದ್ದಂಥ ಟೈಮಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಯಾರೋ ಒಂದು ನಿಮ್ಮ ಅಕ್ಕಪಕ್ಕದಲ್ಲಿ ಮನೆಯಲ್ಲಿರ್ತಕ್ಕಂಥವರು, ಅಥವಾ ನಿಮ್ಮ ಅಣ್ಣನೋ, ತಮ್ಮನೋ, ತಂದೆ, ತಾಯಿ ಯಾರು ಸತ್ತು ಹೋಗಿದ್ದಾರೆ ಅವ್ರ ಮುಖವನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಮುಖವನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಹುಟ್ಟಿದಾಗ ನಿಮ್ಮ ಜೊತೆ ಎಷ್ಟು ಜನಗಳಿದ್ದರೂ ಅವ್ರ ಮುಖಗಳನ್ನು ಒಂದು ಸಲ ಯೋಚನೆ ಮಾಡಿ. ಏನು ತೊಗೊಂಡು ಹೋಗಲಿಲ್ಲ. ಅವರು ಬಂದರು, ಇದ್ದರು, ಹೋದರು. ಆದರೆ ಕೋಟಿ ಕೊಡ್ತೀನಿ ಅಂದರೆ ಅವ್ರನ್ನ ಕೊಂಡ್ಕೊಂಬರೋಕ್ಕಾಗೋದಿಲ್ಲ. ನೀವು 1 ಕೋಟಿ ದುಡ್ಡು ಕೊಡ್ತೀನಿ, ನನ್ನ ಅಣ್ಣನೋ, ತಮ್ಮನೋ, ನನ್ನ ತಾಯಿನೋ, ಅಥವಾ ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥವ್ರನ್ನ ಯಾರಾದರೂ ಈ ಥರದಲ್ಲಿ ನಾನು ಒಂದು ದುಡ್ಡನ್ನು 1 ಕೋಟಿ ಕೊಡ್ತೀನಿ, ಅವ್ರನ್ನ ಎಷ್ಟು ಕೋಟಿ ಆಗುತ್ತೆ ಕೊಡ್ತೀನಿ, ನನ್ನ ಹತ್ರ ದುಡ್ಡಿದೆ, ಆಸ್ತಿ ಇದೆ, ನೀವೇನು ತೊಗೊಂಡಿರ್ತೀರ ಅದನ್ನು ಮಾರಿಬಿಟ್ಟಾದ್ರೂ ನಾನು ಅವ್ರ ಜೀವನ ಮತ್ತೆ ಒಳ್ಳೆ ರಿಟರ್ನ್ ತೊಗೊಂಡ್ಬರ್ತೀನಿ ಅಂದರೆ ಆಗುತ್ತಾ? ಆಗಲ್ಲ ಸ್ವಾಮಿ, ಆಗಲ್ಲ. ಎಷ್ಟು ಜನಗಳಿದ್ರು, ಅವರೆಲ್ಲರೂ ಬಿಟ್ಟು ಹೋದರು. ಇಲ್ಲಿ ಯಾರೂ ಶಾಶ್ವತವಲ್ಲ. ನಾನು ಕೂಡ ಶಾಶ್ವತವಲ್ಲ. ನಾನು ಕೂಡ ಸತ್ತು ಹೋಗ್ತೀನಿ. ದಯವಿಟ್ಟು ಇದರಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ನೀವು ಮುಂದಿನ ಜನ್ಮ ಅನ್ನೋದಿತ್ತಂದರೆ ನೀವು ಮನುಷ್ಯನ ಜೀವವಾಗಿ ಹುಟ್ಟಬೇಕು, ಮತ್ತು ನೀವೆಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನಿಮ್ಮ ಆಸ್ತಿ ಏನು ಆಸ್ತಿ ಇದೆ ಅದನ್ನು ನೀವು ಸ್ವೀಕರಿಸ್ಕೊಳ್ಳಿ.
ನಿಮ್ಮ ಆಸ್ತಿಯನ್ನು ನೀವು ತಗೊಳ್ಳಿ, ಆದರೆ ಇನ್ನೊಬ್ಬರ ಆಸ್ತಿ ಬೇಡ. ಅವರ ಆಸ್ತಿ, ಯಾಕಂದರೆ ಗಂಡ ಸತ್ತು ಹೋಗಿರ್ತಾರೆ, ಅವರ ಹೆಂಡತಿ ಮಕ್ಕಳು ಇರ್ತಾರೆ, ಅವರು ಕೂಡ ಅನುಭವಿಸ್ಬೇಕು ಆಸ್ತಿಯಲ್ಲಿ, ಅವರು ಕೂಡ ಹಕ್ಕದಾರರಾಗಿರ್ತಾರೆ. ನಾವು ಅವ್ರ ಹೆಸರನ್ನು ನಿಮ್ಮ ಯಾರೋ ಸತ್ತು ಹೋಗಿರ್ತಾರೆ ಅವ್ರ ಹೆಸರನ್ನು ಕಡಿಮೆ ಮಾಡಿಕೊಂಡು ನಮ್ಮ ಹೆಸರಲ್ಲೇ ಮಾಡಿಸ್ಕೊಳೋದು ತುಂಬ ತಪ್ಪು ಅಂತ ನನ್ನ ಅಭಿಪ್ರಾಯ ತಿಳಿಸ್ತಾ ಇದೆ. ಮುಂದಿನ ಜನ್ಮ ಅನ್ನೋದಿತ್ತು ಅಂದರೆ ಎಲ್ಲರೂ ಮನುಷ್ಯನ ಜೀವನ ಆಗಿ ಹುಟ್ಟಿ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಆಸೆ. ನೀವೆಲ್ಲರೂ ಅದಕ್ಕೆ ಆ ಮುಖಾಂತರದಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತೆಷ್ಟು ಜನಗಳು ತಾಯಿದ್ರು ನನಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ತಂದೆಯವನೇ ನಮ್ಮ ತಂದೆಯವರ ಆಸ್ತಿ ನಮ್ಮ ದೊಡ್ಡಪ್ಪ ಬರ್ಸ್ಕೊಂಡಿದ್ದಾರೆ, ನಮ್ಮ ಚಿಕ್ಕಪ್ಪ ಬರ್ಸ್ಕೊಂಡಿದ್ದಾರೆ, ನಮ್ಮ ಅಣ್ಣ ಬರ್ಸ್ಕೊಂಡಿದ್ದಾರೆ, ನಮ್ಮ ತಮ್ಮ ಎಷ್ಟು ಜನಗಳು ಕರೆ ಮಾಡ್ತಾರೆ. ಅವರು ಯಾಕೆ ಅಂದರೆ ಅವರು ನೊಂದುಕೊಂಡು ಆ ಒಂದು ಶಾಪ ಆಗ್ತಾರಲ್ಲ. ಯಾಕಂದರೆ ಇದು ಮೂರನೇ ವ್ಯಕ್ತಿ ಯೂಸ್ ಮಾಡ್ಕೊತಾ ಇರೋದು. ನೀವು ಕೋರ್ಟ್ ವಿಚಾರದಲ್ಲಿ ಹೋಗ್ತಾ ಇರ್ತೀರಾ, ಆ ಕೋರ್ಟ್ ವಿಚಾರದಲ್ಲಿ ನೀವಲ್ಲಿ ನಡಬರ್ಕಿರ್ತಾರಲ್ಲ ಅವ್ರಿಗೆ ಕೊಡಬೇಕು ದುಡ್ಡು. ಅದಕ್ಕೆ ದಯವಿಟ್ಟು ನಿಮ್ಮ ಆಸ್ತಿ ಏನಿದೆ ಅದಕ್ಕೆ ಮಾತ್ರ ನೀವು ಸ್ವೀಕರಿಸ್ಕೋಬೇಕು. ಅಕಸ್ಮಾತ್ ಇಲ್ಲ ಅದು ಏನಾಗುತ್ತೆ ನಾನು ಮಾಡಿಬಿಡ್ತೀನಿ, ಪರವಾಗಿಲ್ಲ, ನನ್ನ ಆಸ್ತಿ ನನಗೆ ಬೇಕು, ಅವ್ರದ್ದು ಬೇಕು, ಇವ್ರದ್ದು ಬೇಕು ಅಂತ ಹೇಳ್ಕೊಂಡು ಆ ಆಸ್ತಿ ನಾವು ತಿಂತಾ ಇದ್ದರೆ ಮುಂದಿನ ಜನ್ಮ ನಾವು ನರಕ ಆಗ್ತೀವಿ. ಆದರೆ ನಮ್ಮ ಮಕ್ಕಳು ಇರ್ತಾರಲ್ಲ ಅವ್ರ ಮಕ್ಕಳ ಹೊಟ್ಟೆಯಲ್ಲಿ ನನ್ನ ಮೊಮ್ಮಕ್ಕಳು, ಸರಿ ಬೇರೆಯವ್ರದ್ದು ಯಾರೂ ಇರಲ್ಲ, ನಾನೇನಾದರೂ ಆ ಆಸ್ತಿ ಅನುಭವಿಸ್ತಾ ಇದ್ದರೆ ಆ ಆಸ್ತಿಯಲ್ಲಿ ನನ್ನ ಮಕ್ಕಳು ಇರ್ತಾರೆ ಅಂತ ತಿಳ್ಕೊಳ್ಳೋಣ. ನನ್ನ ಮಕ್ಕಳು ನಾನು ಸತ್ತು ಹೋಗ್ಬಿಡ್ತೀನಿ, ನರಕ ಸಾಯ್ತೀನಿ ನಾನು. ಯಾಕಂದರೆ ನನ್ನ ತಮ್ಮಂದು ಅಣ್ಣಂದು ಆಸ್ತಿ ತೊಗೊಂಡಿರ್ತೀನಿ, ಆ ನರಕ ಅನುಭವಿಸಿ ಆ ಆಸ್ತಿ ನಾನು ತೊಗೊಂಡಿರ್ತೀನಿ. ನಾನು ಇರುವವರೆಗೂ ಚೆನ್ನಾಗಿರ್ತೀನಿ, ಆದರೆ ಸಾಯುವಂಥ ಸಂದರ್ಭದಲ್ಲಿ ನಾನು ತುಂಬ ನರಕ ಅನುಭವಿಸ್ತೀನಿ. ಆ ನರಕ ಅನುಭವಿಸಿ ನಾನು ಸತ್ತು ಹೋಗ್ತೀನಿ. ಆದರೆ ನನ್ನ ಮಕ್ಕಳು ಇರ್ತಾರಲ್ಲ, ನನ್ನ ಮಕ್ಕಳು ಹೊಟ್ಟೆಯಲ್ಲಿ ಅವರು ಹ್ಯಾಂಡಿಕ್ಯಾಪ್ಟ್ ಆಗಿಬಿಡ್ತಾರೆ, ಅಂದರೆ ನನ್ನ ಮೊಮ್ಮಕ್ಕಳು ಅಲ್ಲ. ನಾನು ನಿಮ್ಗೆ ಉದಾಹರಣೆ ಹೇಳ್ತಾ ಇದ್ದೀನಿ, ನನಗೆ ಯಾವುದೋ ಮದುವೆ ನಾನು ಆ ಥರದಲ್ಲಿ ಹೇಳ್ತಾ ಇಲ್ಲ. ಅಂದರೆ ಈ ಉದಾಹರಣೆ ನನ್ನ ಬಗ್ಗೆನೇ ನಿಮ್ಗೆ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ನನ್ನ ಮಕ್ಕಳು ಅಂದರೆ ನನ್ನ ಮೊಮ್ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಆಗಿಬಿಡ್ತಾರೆ, ಅಥವಾ ಕಣ್ಣಿರೋಲ್ಲ, ಅವರ ಬರೀ ಹಾಸ್ಪಿಟ್ಲು ಅಂತ ಪರದಾಡ್ತಾ ಇರ್ತಾರೆ. ಯಾಕಂದರೆ ಕರ್ಮ ಯಾರನ್ನೂ ಬಿಡುವುದಿಲ್ಲ. ಕರ್ಮ ನಾವು ಅನುಭವಿಸ್ಬೇಕು, ಇಲ್ಲ ನಮ್ಮ ಮಕ್ಕಳು ಅನುಭವಿಸ್ಬೇಕು, ಇಲ್ಲ ನಮ್ಮ ಮೊಮ್ಮಕ್ಕಳು ಅನುಭವಿಸ್ಬೇಕು. ನಾವು ಮಾಡಿರೋ ಕರ್ಮ ಅವ್ರು ಯಾಕೆ ಅನುಭವಿಸ್ಬೇಕು? ಬಿಡಿ, ದೇವರು ನಮಗೆ 2 ಕಣ್ಣು ಕೊಟ್ಟಿದ್ದಾರೆ, 2 ಕೈ ಕೊಟ್ಟಿದ್ದಾರೆ, 2 ಕಾಲು ಕೊಟ್ಟಿದ್ದಾರೆ. ದುಡ್ಕೊಂಡು ತಿನ್ನೋಣ ಸ್ವಾಮಿ. ಒಂದು ಯೋಚನೆ ಮಾಡಿ, ಎಂತಿಂಥ ವ್ಯಕ್ತಿಗಳು ಸತ್ತು ಹೋಗಿದ್ದಾರೆ. ಸಿನಿಮಾ ಆ್ಯಕ್ಟ್ರನ್ನೇ ಇಟ್ಕೊಳ್ಳೋಣ, ಸಿನಿಮಾ ಸ್ಟಾರು, ಎಷ್ಟು ಅಣ್ಣವರು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಮತ್ತು ವಿಷ್ಣುವರ್ಧನ್ ಸರ್ ಅವರು, ಮತ್ತು ಅಂಬರೀಷ್ ಸರ್ ಅವರು, ಎಷ್ಟು ಜನ, ಧ್ರುವ ಸರ್ಜಸ್ ಅವರು, ಶಂಕರ್ನಾಗ್ ಸರ್, ಎಷ್ಟೊಂದು ಜನಗಳು ಸತ್ತು ಹೋಗಿದ್ದಾರೆ. ಅವ್ರಿಗೆ ನಾನು ಇಷ್ಟು ಕೋಟಿ ದುಡ್ಡು ಕೊಡ್ತೀನಿ, ಅವ್ರನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ರೆ ಆಗುವುದಿಲ್ಲ. ಅವ್ರ ಮುಖ ನೆನಪು ಮಾಡ್ಕೊಳ್ಳಿ, ಅವರಿದ್ದರೆ 1-2 ಮಾತು ಅವ್ರ ಹತ್ರ ನಾನು ಹೋಗಿ ಮಾತಾಡ್ಬೋದಾಗಿತ್ತಲ್ವ ಅನ್ನೋ ಒಂದು ಭಾವನೆ ಬರುತ್ತೆ ಹೊರತು ಅವ್ರನ್ನ ಮತ್ತೆ ಕರೆದುಕೊಂಡು ಬರೋಕೆ ಆಗುವುದಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಆಸ್ತಿಗೆ ನೀವು ಮಾತ್ರ ಹಕ್ಕದಾರರಾಗಿ, ಬೇರೆಯವರ ಆಸ್ತಿಗೆ ನಾವು ಬಿಟ್ಟುಕೊಡೋಣ. ಯಾಕಂದರೆ ಅದರಲ್ಲಿ ಹಂಚ್ಕೊಂಡು ತಿನ್ನೋದರಲ್ಲಿ ನಾವು ಈಗಿನ ಜನ್ಮದಲ್ಲೂ ಸಂತೃಪ್ತವಾಗಿ ಸತ್ತು ಹೋಗ್ತೀವಿ. ಮತ್ತು ಮುಂದಿನ ಜನ್ಮ ಅನ್ನೋದಿತ್ತು ಅಂದರೆ ನಾವು ಇನ್ನೊಬ್ಬರಿಗೆ ಕೊಡುವಂಥ ಕೈ ಆಗುತ್ತೆ ನಮ್ಮದು. ನಾವು ಯಾವತ್ತೂ ಬೇಡುವಂಥ ಕೈ ಆಗುವುದಿಲ್ಲ, ಕೊಡುವಂಥ ಕೈ ಆಗುತ್ತೆ. ಆದರೆ ಬೇಡುವಂಥ ಕೈ ಆಗಿರುತ್ತೆ ಅಂದರೆ, ಇವಾಗ ಯಾರ್ದು ಅಣ್ಣ ತಮ್ಮಂದು ಮತ್ತು ಅಕ್ಕ ತಂಗಿದು ಯಾರ್ದು ನಾವು ಆಸ್ತಿಯನ್ನು ಬರ್ಸ್ಕೊಂಡಿರ್ತೀವಲ್ಲ, ಅದು ಚೀಟ್ ಮಾಡಿರ್ತೀವಲ್ಲ, ಆವಾಗ ಮುಂದಿನ ಜನ್ಮದಲ್ಲಿ ನಾವು ಭಿಕ್ಷಕನಾಗಿ ಹುಟ್ಟುತ್ತೀವಿ. ಬೇಡುವಂಥ ಕೈ ನಮ್ಮದಾಗಿರುತ್ತೆ. ಇವತ್ತು ನಾವೇನು ಅದನ್ನು ಬೇಡ, ಈ ಆಸ್ತಿ ವಿಚಾರದಲ್ಲಿ ಎಲ್ಲ ಒಂದು ಕ್ಲಿಯರ್ ಆಗಲಿ, ನಿಂದು ನೀ ತಗೊಳ್ಳಮ್ಮ, ನಂದು ನಾನು ತೊಗೊತೀನಿ ಅಂತ ಹೇಳಿದರೆ ಮುಂದಿನ ಜನ್ಮದಲ್ಲ, ಈಗಿನ ಜನ್ಮದಲ್ಲೇ ನೀವು ಕೊಡುವಂಥ ಕೈ ಆಗುತ್ತೆ. ನಿಮ್ಮ ವಿಚಾರದಲ್ಲಿ ಆಗಲಿ ಅಂದ್ರೆ ನಿಮ್ಮ ಮಕ್ಕಳಾದರೂ ಮಾಡ್ತಾರೆ. ಆ ವಿಚಾರದಲ್ಲಿ ತಂದೆ ತಾಯಿಗೆ ತಕ್ಕ ಮಗ ಆಗಿದ್ದಾರೆ ಅಂತ ನಿಮ್ಮ ಮಕ್ಕಳ ಹೆಸರನ್ನು ಕೂಗಿ ಹೇಳುತ್ತಾರೆ. ಅದಕ್ಕೆ ಈ ವಿಚಾರದಲ್ಲಿ, ಯಾಕಂದರೆ ಎಷ್ಟೋ ಜನಗಳು ಕೇಳಿ ನನಗೆ ತುಂಬ ಮನಸ್ಸಿಗೆ ಒಂದು ನೋವಾಗಿತ್ತು. ಯಾರು ಅಂದರೆ ಅವರು ಮನೇಲಿರ್ತಕ್ಕಂಥ ಆ ತಂದೆಯವರ ತಮ್ಮ, ಅಣ್ಣ, ಈ ಥರದಲ್ಲೇ ಸುಮಾರು ನಾನು ನೋಡಿಬಿಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮೆಲ್ಲರಿಗೂ ಅರ್ಥ ಆಗಲಿ. ಈ ವಿಡಿಯೋ ಏನು ಒಂದು ಬರ್ಸ್ಕೊಂಡಿರ್ತಿರಲ್ಲ ಅದನ್ನು ದಯವಿಟ್ಟು ಅವ್ರಿಗೆ ಬಿಟ್ಟುಕೊಡುವಂಥ ಒಂದು ಮೈಂಡು ನಿಮಗೆ ಗುರು ರಾಘವೇಂದ್ರ ಸ್ವಾಮಿ ಅವರು ತುಂಬಲಿ ಅಂತೇಳಿ ನಾನು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೀನಿ. ನನ್ನಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ.
ನಾನು ತಪ್ಪಾಗಿ ಯಾವುದೂ ಮಾತಾಡಿಲ್ಲ. ನಾನು ಒಳ್ಳೆಯ ನಿರ್ಧಾರ ತಗೊಂಡು ಈ ಥರದಲ್ಲಿ ಮಾತಾಡಿದ್ದೀನಿ, ತಪ್ಪಾಗಿ ಮಾತಾಡಿಲ್ಲ. ಯಾಕಂದರೆ ನನ್ನ ಜೊತೆ ರಾಯರಿದ್ದಾರೆ. ಆಯಿತು ಸ್ವಾಮಿ, ಇದೆಲ್ಲ ಆಯಿತು. ಇನ್ನೊಂದು ವಿಚಾರದಲ್ಲಿ ಸುಮಾರು ಜನ ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದ್ದಾರೆ. ಸ್ವಾಮಿ, ನೀವು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀರಾ, 2400 ಕಿಲೋಮೀಟರ್ ಆಗುತ್ತೆ. ನೀವು ಲಾಸ್ಟ್ ಟೈಮಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀರಿ, ಬಟ್ ಯಾವುದರಲ್ಲೂ ನಿಮ್ಮ ಫೋನ್ ನಂಬರ್ ಹಾಕಿರಲಿಲ್ಲ. ಅದರಲ್ಲಿ ದಯವಿಟ್ಟು ನನ್ನ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಬೇಕು ನಿಮಗೆ. ಆ ಅಳಿಲು ಸೇವೆ ಮುಖಾಂತರದಲ್ಲಿ ನೀವು ಒಂದು ದೇವರಿಗೆ ಮುಟ್ಟಿಸಿ. ಯಾಕಂದರೆ ನನ್ನ ಪಾಪ ಕರ್ಮಗಳು ಎಲ್ಲ ಕಳೆದು ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಇವಾಗ ಇಲ್ಲೇನು ಫೋನ್ಪೇ ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನೀವು ಅಮೌಂಟನ್ನು ಕಳಿಸ್ಬೋದು. ಮತ್ತು ನಾನು ಇದು ಇನ್ನೊಂದು ನೆನಪಿಟ್ಕೊಳ್ಳಿ, ನಾನು ದುಡ್ಡು ಹಾಕಿ ಅಂತ ನಾನು ಯಾರ ಹತ್ರ ಕೇಳ್ತಾ ಇಲ್ಲ. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನೀವು ದುಡ್ಡು ಹಾಕಿ ನನಗಂತ ನಾನು ಕೇಳ್ತಾ ಇಲ್ಲ. ನಿಮ್ಮ ಮನಸ್ಸಿದ್ದರೆ, ಯಾಕಂದರೆ 5 ರಿಂದ 6 ತಿಂಗಳಾಗುತ್ತೆ ನೀವು ಹೋಗೋದು. ನಂದು ಒಂದು ಅಳಿಲು ಸೇವೆ ಇರಲಿ, ನಿಮ್ಮ ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಅನ್ನೋರಿದ್ದರೆ ಮಾತ್ರ ನೀವು ದುಡ್ಡನ್ನು ಕಳಿಸಿ. ಆಮೇಲೆ ನಿಮ್ಮ ಪಾಪಕರ್ಮಗಳು ಕಳೆದು ಹೋಗಲಿ, ನಂದು ಒಂದು ಸೇವೆಯನ್ನು ದೇವರಿಗೆ ಮುಟ್ಟಿಸಿ ಅಂತ ಹೇಳಿದ್ರೆ ನಾನು ನಿಮ್ಮ ಸೇವೆಯನ್ನು ನಾನು ದೇವರಿಗೆ ಮುಟ್ಟಿಸುತ್ತೇನೆ. ಆದರೆ ನಾನು ಯಾರಿಗೆ ದುಡ್ಡು ಕೇಳ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಮಾತ್ರ ತಲುಪಿಸಿ, ಇಲ್ಲಾಂದರೆ ಬೇಡ. ನನ್ನನ್ನು ಗುರು ರಾಘವೇಂದ್ರ ಸ್ವಾಮಿಯವರು ಕರೆದುಕೊಂಡು ಹೋಗುತ್ತಾರೆ. ನನ್ನ ಜೊತೆ ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು. ನಾನು ಇಲ್ಲಿಂದ ಹೋಗ್ತೀನಿ ಅಥವಾ ಮಂತ್ರಾಲಯದಿಂದ ಹೋಗ್ತೀನಿ. ಅದನ್ನು ಯಾಕಂದರೆ ಫೆಬ್ರವರಿ ಮಂತ್ ಇವಾಗ ಹತ್ರ ಬಂತು ಹೋಗೋದು. ಖಂಡಿತ ಹೋಗ್ತೀನಿ, ಆದರೆ ಬರಿಗಾಲಲ್ಲಿ ಹೋಗ್ತೀನಿ. ಬರಿಗಾಲಲ್ಲಿ ಯಾಕಂದರೆ ಈ ಪಾದಯಾತ್ರೆ ಅನ್ನೋದು ಏನಂದರೆ, ಒಂದು ಸ್ಲಿಪ್ಪರ್ ಹಾಕ್ಕೊಂಡು, ಒಂದು ನಾನ್ ವೆಜ್ ತಿನ್ಕೊಂಡು, ಒಂದು ಆ ಶೋಕಿ ಈ ಶೋಕಿ ಆ ಥರದಲ್ಲಿ ಮಾಡ್ಕೊಂಡು ಹೋಗುವಂಥವನ್ನಲ್ಲ. ಭಕ್ತಿಯಿಂದ ಈಗ ಗುರು ರಾಘವೇಂದ್ರ ಸ್ವಾಮಿಯವರು ಎಷ್ಟು ಅನುಗ್ರಹ ಮಾಡ್ತಾ ಇದ್ದಾರೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ. ನನಗೆ ಗುರು ರಾಘವೇಂದ್ರ ಸ್ವಾಮಿಯವರು ಕೊಟ್ಟಿರೋದು ಭಿಕ್ಷೆ. ಇದು ತಗೋವಂಥ ಭಿಕ್ಷೆ ಅಂತ ರಾಯರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನು ಒಂದು ನೋಡಿದಂಥ ಮಾತನ್ನು ಹೇಳ್ತಾ ಸತ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ, ಇದು ನಂದು ಯಾವುದು ನಾನು ಮಾತಾಡ್ತಾ ಇರೋದಲ್ಲ, ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರು ಸೂಚನೆ ಕೊಟ್ಟಿರೋದು. ಇವತ್ತು ಇನ್ನು ಎಷ್ಟು ಜನಗಳಿಗೆ, ಯಾಕಂದರೆ ಎಷ್ಟೋ ಜನಕ್ಕೆ ಎಲ್ರಿಗೂ ಒಳ್ಳೆಯದಾಗಿದೆ, ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಒಂದು 10% 20% ಇದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅವ್ರ ಪಾಪಕರ್ಮಗಳು ಏನಿರುತ್ತೆ ಆ ಕರ್ಮಗಳು ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ತೊಗೊಂಡು ಹೋಗಿ ಕೇದಾರನಾಥಕ್ಕೆ ಹೋಗಿ ಆ ದೇವರು ಶಿವ ದೇವ್ರ ಹತ್ರ ಹೋಗಿ ಏನು ಯಾಕಪ್ಪ ನೀನು ಅಲ್ಲಿಂದ ಇಲ್ಲಿವರೆಗೆ ಯಾಕೆ ನೀನು ಬರಿಗಾಲಲ್ಲಿ ನಡೆದುಕೊಂಡು ಬಂದಿದ್ದೀಯಾ ಅಂತ ಕೇಳಿದರೆ, ನಾನು ದೇವ್ರ ಹತ್ರ ಒಂದೇ ಒಂದು ಮಾತನ್ನು ಕೇಳ್ತೀನಿ. ಪ್ರತ್ಯಕ್ಷವಾಗಿ ನಾನು ಏನಾದರೂ ಕೇಳಿದರೆ, ತಂದೆ ಎಷ್ಟು ಜನಗಳು ನೊಂದುಕೊಂಡಿದ್ದಾರೆ ಅವರೆಲ್ಲರಿಗೂ ನೆಮ್ಮದಿ ಕೊಡಿಸು. ನೆಮ್ಮದಿ ಒಂದು ಬೇಕು ಅವರಿಗೆ. ಏನು ನೊಂದುಕೊಂಡು ಹತ್ಕೊಂಡು ನನಗೆ ಕರೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನೆಮ್ಮದಿ ಒಂದಿದ್ದರೆ ಸಾಕು ಸ್ವಾಮಿ. ಕೋಟಿ ನಿಮ್ಮ ಹತ್ರ ಇದ್ದರೆ ನೆಮ್ಮದಿ ಇಲ್ಲಾಂದರೆ ಏನು ಯೂಸ್ ಇಲ್ಲ. ಒಂದು ನಿಮ್ಮಲ್ಲಿ ನೆಮ್ಮದಿ ಅನ್ನೋದು ಇತ್ತು ಅಂದರೆ ದುಡ್ಡು ಬರುತ್ತೆ. ಮನೇಲಿ ನೆಮ್ಮದಿ ಇರಬೇಕು ಯಾವಾಗಲೂ. ಈ ಜಗಳ ಮಾಡೋದು, ಈ ಕಿರ್ಚಾಡೋದು, ಅವ್ರದ್ದು ಆಸ್ತಿ ತೊಗೊಂಡೆ ಇವ್ರ ಆಸ್ತಿ ತೊಗೊಂಡೆ, ಇವೆಲ್ಲ ಬೇಡ. ಮನುಷ್ಯನಿಗೆ ನೆಮ್ಮದಿ ಬೇಕು ಅಂತ ದೇವ್ರ ಹತ್ರ ಕೇಳಿಕೊಂಡು, ನಾನು ಯಾರು ಕಷ್ಟ ಅಂತ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಒಂದು ನುಡಿದಂಥ ಮಾತನ್ನು, ಒಂದು ಸತ್ಯವನ್ನು ಮಾಡು, ಇದೇ ನಿಮ್ಮ ಹತ್ರ ಕೇಳ್ಕೊಳ್ಳು, ನಾನು ಭಿಕ್ಷೆ ಅಂತ ಕೇಳಿಕೊಂಡು ಬರುತ್ತೇನೆ. ಮದುವೆ ಆಗಲಾರ್ದಂಥ ವ್ಯಕ್ತಿಗಳಿಗೂ ಮದುವೆ ಆಗಬೇಕು, ಸಂತಾನ ಭಾಗ್ಯ ಆಗಲಾರ್ದಂಥ ವ್ಯಕ್ತಿಗಳಿಗೂ ಸಂತಾನ ಭಾಗ್ಯ ಆಗಬೇಕು. ಕೋರ್ಟು ವಿಚಾರದಲ್ಲಿ ಎಷ್ಟೋ ಜನಗಳಿದ್ದಾರೆ, ಅದೆಲ್ಲ ಮುಕ್ತಿ ಆಗಬೇಕು. ಅವ್ರದ್ದೇನಿದೆ ಅವ್ರು ತೊಗೋಬೇಕು, ಇವ್ರು ತೊಗೋಬೇಕು. ಯಾರು ಮಕ್ಕಳನ್ನ ಕಳ್ಕೊಂಡು ತುಂಬ ದೂರದಲ್ಲಿ ಇರ್ತಾರೋ ಎಲ್ಲ ಒಂದಾಗಬೇಕು. ಯಾರು ಗಂಡನ ಕಳ್ಕೊಂಡು ಪೊಲೀಸ್ ಸ್ಟೇಷನ್ನು ಕೋರ್ಟ್ ಅಂತ ಮೆಟ್ಲು ಪರದಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಮುಕ್ತಿಯಾಗಿ ಅವ್ರ ಗಂಡಂದಿರೆಲ್ಲ ಅವರು ಶ್ರೀಮತಿಯವರ ಹತ್ರ ಹೋಗಿ ಒಂದಾಗಿ ಅವರು ಅನ್ಯೋನ್ಯತೆಯಾಗಿ ಖುಷಿಯಿಂದ ಬದುಕಬೇಕು ಅನ್ನುವುದೇ ನನ್ನ ಆಸೆ. ಇದೆಲ್ಲ ಕೇಳಿಕೊಂಡು ಯಾರಿಗೆ ಕೆಲಸ ಇಲ್ಲ, ಕೆಲಸ ಕಳ್ಕೊಂಡವ್ರಿಗೆ ಅವರೆಲ್ಲರಿಗೂ ಒಂದು ಉದ್ಯೋಗ ಕೊಟ್ಟು ಒಂದು ನೆಮ್ಮದಿಯಿಂದ ಇರಲಿ. ಇವತ್ತು ಈ ಜನ್ಮದಲ್ಲಿ ಹುಟ್ಟಿಬಿಟ್ಟಿದ್ದಾರೆ, ನಾವೆಲ್ಲರೂ ಹುಟ್ಟಿದ್ದೀವಿ, ಅವರಿಗೆ ಎಲ್ಲರಿಗೂ ಒಂದು ಕಷ್ಟಕ್ಕೆ ಮುಕ್ತಿ ಕೊಟ್ಟು ಸುಖ ಶಾಂತಿಗೆ ನೆಮ್ಮದಿ ಕೊಡುವಂತ ಕೇಳಿಕೊಂಡು ಕೇದಾರನಾಥಿಗೆ ಹೋಗಿ ಬರ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಎಷ್ಟು ಜನಗಳು ಅಮೌಂಟಿನ ಬಗ್ಗೆ ನಾವು ಸೇವೆ ಸಲ್ಲಿಸ್ಬೇಕಂತ ಹೇಳಿದ್ರಲ್ಲ, ಇದಕ್ಕೆ ಸ್ಕ್ಯೂರ್ ಕೊಡಿಗೆ ನಿಮಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ಅದಕ್ಕೆ ಇಷ್ಟ ಇದ್ದರೆ ಮಾತ್ರ ಕಳಿಸಿ, ಇಲ್ಲಾಂದರೆ ಬೇಡ. ನಿಮ್ಮ ಕರ್ಮಗಳು ತೊಗೊಂಡೋಗಿ ಅಲ್ಲಿ ತಲುಪಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೇದು ಮಾಡು ತಂದೆ. ನಾವೆಲ್ಲರೂ ನಿಮ್ಮ ಪಾದವನ್ನು ಹಿಡಿದಿದ್ದೇವೆ. ಶುಭವಾಗಲಿ.